इलेक्शन में राहुल गांधी या कांग्रेस पार्टी की तरफ से जो ऐलान किया गया था कि 8,500 रुपये हर महिला को पूरे हिंदुस्तान में दिया जाएगा, इसी प्रचार को लेके कुछ गलतफहमियां हुई। अभी इलेक्शन का रिजल्ट भी नहीं आया, लेकिन यहाँ लोग बड़ी तादाद में बेंगलुरु के जेपीयू में बड़ी तादाद में कतार लगाए हैं यहाँ अकाउंट निकालने के लिए, ताकि उन्हें 8,500 रुपये मिल सके। इस ताल्लुक से कई अफवाहें हैं, लोग लगातार इसे देखने के लिए भी आ रहे हैं। और यहाँ के जो इस वक्त चीफ पोस्ट मास्टर हैं उनसे बात करते हैं। सर, यहाँ इसके ಜಿಮ್ಮೆದಾರ್ हैं सर, ಇದು ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಎಷ್ಟು ಮಂದಿ ಬರ್ತಾ ಇದ್ದಾರೆ? ಆ್ಯಕ್ಚುಲಿ ನಮ್ಮ GPO ಕಚೇರಿ ಮುಂದೆ ಇತ್ತೀಚೆಗೆ ಕಳೆದ ಒಂದು 10-12 ದಿನದಿಂದ ಜನ ತಂಡೋಪತಂಡವಾಗಿ IPPB ಖಾತೆ ತೆರಲಿಕ್ಕೆ ಬರ್ತಾ ಇದ್ದಾರೆ. ನಮಗೆ ಆಶ್ಚರ್ಯ ಆಗಿ ಜನರಲ್ಲಿ ಕೇಳಿದ್ವಿ, ಯಾಕೆ ಈ ಥರ ಬರ್ತಾ ಇದ್ದೀರಾ ಏನು ಅಂತೇಳಿ ಕೇಳಿದಾಗ ಅವರೇನು ಹೇಳಿದ್ರು ಅಂದರೆ, ಅಂಚೆ ಇಲಾಖೆಯಿಂದ 8,000 ರೂಪಾಯಿನ ಅವ್ರಿಗೆ IPPB ಖಾತೆಗೆ ಹಾಕ್ತೀವಿ ಅನ್ನೋ ಮಾಹಿತಿ ಅವ್ರಿಗೆ ಲಭ್ಯ ಆಗಿದೆ ಅನ್ನೋ ಉದ್ದೇಶದಿಂದ ಬರ್ತಾ ಇದ್ದೀವಿ ಅಂತ ಹೇಳಿದರು. ಆಮೇಲೆ ನಾವು ಎಲ್ಲ ವಿಚಾರಿಸಲಾಗಿ ನಮ್ಮ ಅಂಚೆ ಇಲಾಖೆಯಲ್ಲಿ ಆ ಥರದ್ದು ಯಾವುದೇ ಒಂದು ಸೌಲಭ್ಯ ಇದುವರೆಗೂ ಬಂದಿಲ್ಲ. ಯಾಕಂದರೆ ಆ ಥರದ್ದು ಏನಾರು ಇದ್ದರೆ ನಮ್ಮ ಇಲಾಖೆಯಿಂದ ನಮಗೆ ಮೊದಲು ಮಾಹಿತಿ ಬರುತ್ತೆ, ನಮ್ಮ ಮೇಲಧಿಕಾರಿಗಳು ನಮಗೆ ಆದೇಶವನ್ನು ಕಳಿಸ್ತಾರೆ. ಸೊ ಆದರೆ ಇದುವರೆಗೂ ಯಾವುದೇ ಆ ಥರ ಮಾಹಿತಿ ಬಂದಿಲ್ಲ. ಸೊ ಹಾಗಾಗಿ ನಾವು ಕಸ್ಟಮರ್ಗೆ ಎಲ್ಲ ರೀತಿಯಲ್ಲಿ ತಿಳುವಳಿಕೆಯನ್ನು ನೀಡಿದ್ವಿ, ಇದು ಸುಳ್ಳು ಮಾಹಿತಿ, ನಮ್ಗೆ ಆ ಥರದ್ದು ಯಾವುದೇ ಒಂದು ಮಾಹಿತಿ ನಮಗೆ ಬಂದಿಲ್ಲ. ಸೊ ಹಾಗಾಗಿ ಇದು ನೀವು ಈ ಥರ IPPB ಖಾತೆ ಮಾಡಿದರೆ ಯಾವುದೇ ರೀತಿಯಲ್ಲಿ 8,000 ಹಾಕಲ್ಲ ಅಂತೆಲ್ಲ ಹೇಳಿದ್ವಿ. ಆಮೇಲೆ ಕೆಲವರು ಜನರು IPPB ಬಗ್ಗೆ ಮಾಹಿತಿನ ಕೇಳಿದ್ರು, ನಾವು ಕೂಡ ಮಾಹಿತಿನ ಅವ್ರಿಗೆ ಹೇಳಿದ್ವಿ. ಏನಂದರೆ IPPB ಅನ್ನೋದೊಂದು ಪೋಸ್ಟ್ ಆಫೀಸ್ನಲ್ಲಿರುವಂಥ ಒಂದು ಬ್ಯಾಂಕ್ ಅಕೌಂಟು. ಇದನ್ನು ಓಪನ್ ಮಾಡೋದ್ರಿಂದ ಅವರು ಮನಿ ಟ್ರಾನ್ಸ್ಫರ್ ಮಾಡ್ಬೋದು, ಮತ್ತು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸ್ಕೀಮನ್ನು ಅವೈಲ್ ಮಾಡಿ ಯಾವುದೇ ಒಂದು ಸರ್ಕಾರಿ, ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ರಾಜ್ಯ ಸರ್ಕಾರ ಇರ್ಬೋದು, ಆ ಸರ್ಕಾರದ ಸವಲತ್ತುಗಳನ್ನು ಈ ಖಾತೆಯ ಮೂಲಕ ಅಮೌಂಟನ್ನು ಪಡಿಬೋದು, ಮತ್ತು ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ಬೋದು, ಬಿಲ್ ಪೇಮೆಂಟ್ ಮಾಡ್ಬೋದು ಅನ್ನೋದೆಲ್ಲ ನಾವು ಅವ್ರಿಗೆ ತಿಳುವಳಿಕೆ ಕೊಟ್ವಿ. ಇಷ್ಟೆಲ್ಲ ತಿಳುವಳಿಕೆ ಕೊಟ್ಟರೂ ಕೂಡ ಜನ ಅವ್ರ 8,000ದ ಆಸೆಗೋಸ್ಕರ ಏನವ್ರಿಗೊಂದು ತಪ್ಪು ಮಾಹಿತಿ ಬಂದಿದೆಯೋ ಆ ಮಾಹಿತಿ ಪ್ರಕಾರ 8,000ಕ್ಕೋಸ್ಕರ ಜನ ಬರ್ತಾಯಿದ್ದಾರೆ, ಬಿಟ್ಟರೆ IPPB ಖಾತೆ ತೆರಿಬೇಕು ಅನ್ನೋ ಉದ್ದೇಶ ಇಲ್ಲ ಅವರಿಗೆ. ಇಲ್ಲ, ಮುಂಜಾನೆ 4 ಗಂಟೆಯಿಂದ ಕ್ಯೂನಾಗಿದ್ದಾರೆ. ಅಲ್ಲಿ ನಿಮ್ಮ ಪೋಸ್ಟ್ ಆಫೀಸ್ ಬ್ರಾಂಚಸ್ ಇದ್ದಾರೆ, ಅಲ್ಲೇನೂ ಮಾಡ್ಬೋದು ಅಕೌಂಟ್ ಮಾಡಬೇಕಂದ್ರೆ, ಇಲ್ಲೇ ಯಾಕೆ ಬರ್ತಾಯಿದ್ದಾರೆ? ಖಂಡಿತ ನೀವು ಹೇಳ್ತಾ ಇರೋದು ಸರಿಯಾಗಿದೆ. ಈ IPPB ಖಾತೆಯನ್ನು ಭಾರತದ ಯಾವುದೇ ಅಂಚೆ ಕಚೇರಿಯಲ್ಲಿ ಹೋದರೂ ಕೂಡ ತೆಗಿಬೋದು. ಇವನ್ ಬೆಂಗಳೂರಲ್ಲೂ ಕೂಡ ಎಲ್ಲ ಅಂಚೆ ಕಚೇರಿಗಳಲ್ಲೂ ತೆಗಿಬೋದು. ಆದರೆ ಅವರಿಗೆ ಮಾಹಿತಿ ಮೌತು ಬಾಯಿಂದ ಬಾಯಿಗೆ ಏನು ಮಾಹಿತಿ ಬಂದಿದೆ ಅಂದರೆ, ಜನರಲ್ ಪೋಸ್ಟ್ ಆಫೀಸಲ್ಲಿ ಮಾತ್ರ ಹೋದರೆ IPPB ಖಾತೆ ತೆರೆದುಕೊಡ್ತಾರೆ ಅನ್ನೋ ಆ ತಪ್ಪು ಮಾಹಿತಿ ಕೂಡ ಅವರಲ್ಲಿ ಬಂದಿದೆ. ನಾವು ಕೂಡ ಮೈಕ್ ತೊಗೊಂಡು ಅನೌನ್ಸ್ ಮಾಡ್ತಾಯಿದ್ದೀವಿ, ಮತ್ತು ಬ್ಯಾನರ್ಸ್ ಎಲ್ಲ ಹಾಕಿದ್ದೀವಿ, ಮತ್ತು ಎಲ್ಲ ರೀತಿಯಲ್ಲೂ ಅವ್ರಿಗೆ ಎಜುಕೇಟ್ ಮಾಡ್ತಾಯಿದ್ದೀವಿ. ಇಷ್ಟೆಲ್ಲ ಮಾಡಿದರೂ ಕೂಡ ಆ ಜನರು ಅದನ್ನು ಅರ್ಥ ಮಾಡ್ಕೋತಾ ಇಲ್ಲ. ಸೊ ಅವರು ಇಲ್ಲಿಗೆ ಬಂದು ಬೆಳಗ್ಗೆ 4 ಗಂಟೆಗೆ ಬಂದು ಕ್ಯೂನಲ್ಲಿ ನಿಂತ್ಕೊತಾ ಇದ್ದಾರೆ, ಮತ್ತು ಸಣ್ಣ ಮಕ್ಕಳುಗಳನ್ನ ಕರ್ಕೊಂಬರ್ತಾ ಇದ್ದಾರೆ, ಮತ್ತು ಊಟ ತಿಂಡಿ ಬಿಟ್ಟು ಕಷ್ಟಪಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿ ನಾವು ಎಷ್ಟೇ ತಿಳುವಳಿಕೆ ಹೇಳಿದ್ರು ಅದು ಕೇಳ್ದೇನೆ ನಮ್ಗೆ IPPB ಬೇಕು ಅಂತೇಳಿ ಡಿಮ್ಯಾಂಡ್ ಮಾಡಿದ್ರಿಂದ, ಸೊ ನಮ್ಮ GPOದಲ್ಲಿ ಒಂದೇ ಒಂದು ಕೌಂಟ್ರ್ ಇತ್ತು, IPPB ಖಾತೆ ತೆರಲಿಕ್ಕೆ ಒಂದು ಕೌಂಟ್ರ್ ಇತ್ತು. ಸೊ ಈಗ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ನಮ್ಮ ಮ್ಯಾಕ್ಸಿಮಮ್ ಮ್ಯಾನ್ ಪವರ್ನ ಡಿಪ್ಲಾಯ್ ಮಾಡಿ, ಇವನ್ 20 ಆ್ಯಂಡ್ ಮೋರ್ ದೆನ್ 20 ಪೀಪಲ್ ಕೂಡ ಡಿಪ್ಲಾಯ್ ಮಾಡಿ ಇವಾಗ ನಾವು 1,500ರಿಂದ 2,000 ಖಾತೆಗಳನ್ನ ತೆರೆಕೊಡ್ತಾ ಇದ್ದೀವಿ. ಇಷ್ಟೆಲ್ಲ ಮಾಡಿದರೂ ಸಹ ಬರೋ ಜನರಲ್ಲಿ ಯಾವುದೇ ಇಳಿಕೆ ಕಾಣ್ತಾ ಇಲ್ಲ, ಜನರ ಸಂಖ್ಯೆ ದಿನೇ ಹೆಚ್ಚಾಗ್ತಾ ಇದೆ. ಇದು ಅಕೌಂಟ್ ಬಗ್ಗೆ ಹೇಳಿ ಸರ್, ಏನು ಅಕೌಂಟ್ ಇದು, ಎಷ್ಟು ಡಿಪಾಸಿಟ್ ಇರ್ತಿದ್ರು? ಸರ್, ಇದೊಂದು IPPB ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್. ಈಗಾಗಲೇ ನಾನು ಹೇಳಿದಾಗೆ ಈ ಖಾತೆಯನ್ನು ತೆರೆಯೋದ್ರಿಂದ ನಮ್ಮ ಸಾರ್ವಜನಿಕರು ಡೈರೆಕ್ಟ್ ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ಬೋದು, ಮತ್ತು ಬಿಲ್ ಪೇಮೆಂಟ್ ಮಾಡ್ಬೋದು. ಮತ್ತು ಇದಕ್ಕೆ ಯಾವುದೇ ರೀತಿಯ ಅಮೌಂಟನ್ನು ನಮ್ಮ ಇಲಾಖೆಯಲ್ಲಿ ನಮ್ಮ ಸಿಬ್ಬಂದಿಗಳು ಯಾರು ಟೋಕನ್ ಕೊಡೋದಕ್ಕಾಗಲಿ ಅಥವಾ ಖಾತೆ ತೆರೆಯೋದಕ್ಕಾಗಲಿ ತಗೋತಾ ಇಲ್ಲ. ಆದರೆ ಕಸ್ಟಮರು ಈ ಪ್ರೀಮಿಯಂ IPPB ಖಾತೆಯನ್ನು ತೆರೆಯೋದಕ್ಕೆ ಇನಿಷಿಯಲಿ 200 ರೂಪಾಯಿ ಡೆಪಾಸಿಟ್ ಮಾಡಬೇಕಾಗುತ್ತೆ. ಸೊ 200 ರೂಪಾಯಿ ತೊಗೊಂಡು ಅವ್ರ ಆಧಾರ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಮೂಲಕ ನಾವು ಅಲ್ಲೇ ಸ್ಪಾಟಲ್ಲಿ ಯಾವುದೇ ಬೇರೆ ಮ್ಯಾನ್ಯುವಲ್ ಅಪ್ಲಿಕೇಶನ್ ತೊಗೊಳ್ಳದೆ IPPB ಖಾತೆಯನ್ನು ನಾವು ತೆರೆದುಕೊಡ್ತಾ ಇದ್ದೀವಿ. ಕೆಲವೊಬ್ಬರಿಗೆ ಅಮೌಂಟ್ ಬಂದಿದೆ ಅಂತೇಳಿ ಸುದ್ದಿ ಇದೆ, ಅದು ಏನು ಸರ್? ಅವರು ಏನು ಮಾಡಿದ್ದಾರೆ ಅಂದರೆ, ಕೆಲವೊಂದು ಗೌರ್ಮೆಂಟ್ ಸ್ಕೀಮ್ಗಳಿಗೆ ಆಲ್ರೆಡಿ ಅಪ್ಲಿಕೇಶನ್ ಕೊಟ್ಟು ಅದು ಅಪ್ರೂವ್ ಆಗಿದೆ. ಆದರೆ ಏನಂದರೆ ಅವ್ರದ್ದು ಬ್ಯಾಂಕ್ ಅಕೌಂಟ್ ಏನು ಅವ್ರು ಕೊಟ್ಟಿರ್ತಾರೆ ಅದು ಆಧಾರ್ಗೆ ಲಿಂಕ್ ಆಗದೇ ಇರೋದ್ರಿಂದ ಅವ್ರ ಅಮೌಂಟು ಪೆಂಡಿಂಗಲ್ಲಿರುತ್ತೆ. ಈಗ ಅವ್ರು ಯಾವಾಗ ಅವರು ನಮ್ಮ IPPBನಲ್ಲಿ, ಯಾಕಂದರೆ ಇದು ಡೈರೆಕ್ಟಾಗಿ ಆಧಾರ್ ಬೇಸ್ಡ್ ಅಕೌಂಟ್ ಆಗಿರೋದ್ರಿಂದ ಅಕೌಂಟ್ ಓಪನ್ ಮಾಡಿದ ತಕ್ಷಣ ಕೆಲವೊಂದು ಪೆಂಡಿಂಗಲ್ಲಿರೋ ಅಮೌಂಟ್ ಅವ್ರ ಅಕೌಂಟಿಗೆ ಬರ್ತಾ ಇದೆ. ಕೆಲವು ಕಸ್ಟಮರ್ ಬಂದು ನನ್ನ ಹತ್ರನೂ ಕೂಡ ತೋರಿಸಿದ್ದಾರೆ, ನನ್ನ ಖಾತೆಗೆ 2,000 ಬಂತು, 4,000 ಬಂತು ಅಂತ ತೋರಿಸಿದ್ದಾರೆ. ಇದೇನಾಗಿದೆ ಅಂದರೆ, ಆಲ್ರೆಡಿ ಅವ್ರ ಅಪ್ಲಿಕೇಶನ್ ಹಾಕಿ ಅಪ್ರೂವ್ ಆಗಿರುವಂಥ ಪೆಂಡಿಂಗಲ್ಲಿ ಹೋಲ್ಡಲ್ಲಿರುವಂಥ ಅಮೌಂಟ್ ಈಗ ಅವ್ರ ಖಾತೆಗೆ ಬಂದಿದೆ. ओके, देखिए किस तरह से लोगों में जो है गलतफहमी फैली है। 8,500 रुपये की जो स्कीम बताई गई थी इलेक्शंस में, अभी इलेक्शन का रिज़ल्ट भी नहीं आया है, उसी स्कीम को लेने के लिए लोग यहाँ आए हैं। इस तरह की कोई जानकारी पोस्ट ऑफिस के जो इस वक्त पोस्ट मास्टर हैं मंजे साहब, उनका कहना है कि इस तरह की कोई गाइडलाइन या उन्हें कोई इंस्ट्रक्शंस नहीं आए हैं और ये 8,500 वाली स्कीम की कोई हकीकत नहीं है। इसके बावजूद लोग मौत एडवर्टाइजमेंट होने की वजह से, बातचीत फैलने की वजह से लोग आ रहे हैं
और यहाँ अकाउंट निकाल रहे हैं। अकाउंट निकालने में कोई गलती नहीं है, 200 रुपये डिपॉजिट है, वो अपने ही अकाउंट में डिपॉजिट करते हैं, लेकिन वो अपने अपने पोस्ट ऑफिस के ब्रांचेस में भी कर सकते हैं। लोग 8,500 के चक्कर में 4 बजे से यहाँ कतार में खड़े हैं। इस तरह की कोई जल्दबाजी करने की ज़रूरत नहीं है, गलत फहमी फैली हुई है। इस तरह से कतार लगा के अकाउंट खुलाने की कोई ज़रूरत नहीं है, अपने अपने इलाकों में भी कर सकते हैं। कुछ लोगों को जो पैसे आए हैं वो किसी दूसरे स्कीम में जो अप्लाई किए रहते हैं, उसमें अगर वो आधार लिंक नहीं है तो इस वजह से होल्ड रहता है। तो यहाँ इस वक्त आधार जैसे ही लिंक कर रहे हैं, कुछ लोगों को उसके अमाउंट आ रहे हैं जो पहले अप्लाई कर रहे हैं दूसरे स्कीम में, जो पोस्ट ऑफिस के मुख्तलिफ स्कीम हुआ करते हैं। तो बहरहाल ये एक अवेयरनेस, एक मैसेज है पोस्ट मास्टर का भी कि 4 बजे रात में 3 बजे आकर यहाँ कतार लगाकर इतना मुश्किल से अकाउंट निकालने की ज़रूरत नहीं है। आराम से निकालें, अपने अपने इलाकों में निकाल सकते हैं, और निकालने से 8,500 का कोई इसका ताल्लुक नहीं है। ये एग्जिस्टिंग स्कीम है, पहले से यहाँ अकाउंट खुलता है, सालों से खुलता है, कोई पहले अकाउंट खुलाता नहीं था। किसी गलत फहमी की वजह से यहाँ बड़ी तादाद में लोग आ रहे हैं। कैमरा पर्सन समीर के साथ शाहिद काजी, बेंगलुरु।